ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ, ಇವತ್ತು ಬಂದು ಸಂಡೇ ಆಯಿತಾ. ಇವತ್ತು ಸಂಡೇ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಆಲ್ಮೋಸ್ಟು 1-2 ಗಂಟೆ ಹತ್ತತ್ರ ಆಗಿದೆ. ಏಕೆಂದರೆ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು. ಹಾಗಾಗಿ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಅದಕ್ಕಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಮನೆಯೆಲ್ಲ ನಾನು ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಇವಾಗ ಫ್ರೆಶ್ನಪ್ ಆಗಿ ಬಂದು, ಸ್ವಲ್ಪ ಬಿಸಿಲಿತ್ತು ನೋಡಿ, ಹಾಗಾಗಿ ಹೇಗಿದ್ರು ತಲೆ ಸ್ನಾನ ಎಲ್ಲ ಮಾಡಿದ್ನಲ್ಲ, ಹಾಗಾಗಿ ಹೇರ್ ಎಲ್ಲಾನು ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿಲಲ್ಲಿ ನಿಂತಿದ್ದೆ. ಬಿಸಿಲು ಕೂಡ ಇವತ್ತು ತುಂಬಾ ಚೆನ್ನಾಗೇ ಬಂತು. ಅದಾದ್ಮೇಲೆ ಮಾಮೂಲಿಯಾಗಿ ಇವಾಗ ಕಿಚನ್ಗೆ ಬಂದ್ಬಿಟ್ಟು ಬೆಳಗ್ಗೆ ಎಲ್ಲ ತೊಳೆದಿರೋ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು. ಅಂದ್ರೆ ಇದು ನಿನ್ನೆ ನೈಟ್ ತೊಳೆದಿರೋದು. ಬಾಕ್ಸಸ್ ಎಲ್ಲ ನೋಡಿ ನೀರ್ ಇರುತ್ತೆ, ಅದು ಡ್ರೈ ಆಗಿರ್ಲಿಲ್ಲ, ಹಾಗಾಗಿ ಅಲ್ಲೇನೆ ಕ್ಲಾತ್ ಮೇಲೆ ಹಾಕಿ ಇಟ್ಟಿದ್ದೆ. ಅದು ಕೂಡ ಈಗ ಡ್ರೈ ಆಗಿತ್ತು ಅಂತ ಹೇಳಿ ಎತ್ತಿಟ್ಟಿದ್ದೆ. ಇನ್ನು ಇದು ಕೂಡ ಆಯಿಲ್ದು ಕಂಟೈನರ್ ಬರುತ್ತೆ ನೋಡಿ, ಅದನ್ನು ಕೂಡ ವಾಶ್ ಮಾಡಿ ಎಲ್ಲಾನು ಆರ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಯಾಕಂದ್ರೆ ನಾನು ಈ ತರ ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ ಏನಾದ್ರೂ ಒಂದು ಹಾಕಿಟ್ಬಿಡ್ತೀನಿ, ಅಷ್ಟೊಂದು ಗಲೀಜಾಗಲ್ಲ. ನಾವು ಆಯಿಲ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಅದು ಯೂಸ್ ಮಾಡಿದ್ಮೇಲೆ ನಾವು ಸಡನ್ ಆಗಿ ಇಟ್ಬಿಟ್ಟಾಗ ಅದೆಲ್ಲ ಆಯಿಲ್ ಎಲ್ಲ ಆಚೆ ಬಂದು ಲೀಕ್ ಆಗಿರುತ್ತೆ ನೋಡಿ, ಅದೆಲ್ಲಾನು ಹಿಡ್ಕೊಂಡಿರುತ್ತೆ. ಹಾಗಾಗಿ ಈ ತರ ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ ಯಾವ್ದು ಇದೆಯೋ, ಅದು ಯಾವ್ದು ಅನುಕೂಲ ಇರುತ್ತೋ ಅದನ್ನ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಸ್ವಲ್ಪ ದಿನ ನೀಟಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಮಾಡ್ಕೊಳ್ತೀನಿ. ಇನ್ನದಾದ್ಮೇಲೆ ಈ ಕಡೆ ನಾನು ಕಿಚನಲ್ಲಿ ಒಂದು ಫ್ಲವರ್ನ ಇಟ್ಕೊಂಡಿದ್ದೆ, ಪ್ಲಾಸ್ಟಿಕ್ ಫ್ಲವರು. ಅದು ಕೂಡ ಸ್ವಲ್ಪ ಕುಕ್ಕರಲ್ಲಿ ವಿಶಿಲ್ ಎಲ್ಲ ಬರುತ್ತೆ ನೋಡಿ ಸಾಂಬಾರು, ಅದೆಲ್ಲ ಸ್ವಲ್ಪ ಆರ್ಬಿಟ್ಟು ಸ್ವಲ್ಪ ಗಲೀಜಾಗಿತ್ತು. ಇನ್ನು ಅದನ್ನು ಕೂಡ ವಾಶ್ ಎಲ್ಲ ಮಾಡಿಬಿಟ್ಟು ಅದ್ರ ಬಾಟ್ಲೆಲ್ಲ ನಾನು ತೊಳೆದೆ, ಅದನ್ನು ಕೂಡ ಆರ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಅದನ್ನು ಕೂಡ ಇವಾಗ ರೆಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಫ್ಲವರ್ ಎಲ್ಲ ಹಾಕಿ ಹಾಗೆ ಇಡ್ತಾ ಇದ್ದೀನಿ. ಅದಾದ್ಮೇಲೆ ಈ ಕಡೆ ಸ್ವಲ್ಪ ಗ್ಯಾಸ್ ಎಲ್ಲ ನಾನು ಒಂಚೂರು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮುಂಚೆನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ, ಇನ್ನೊಂದ್ ಚೂರು ಇವಾಗ ಒರೆಸ್ಕೊಳ್ತಾ ಇದ್ದೀನಿ. ಟಿಫನ್ ಎಲ್ಲ ಮಾಡ್ಕೊಂಡು ತಿಂದಿದ್ದಾದ್ಮೇಲೆ ಇವಾಗ ಸ್ವಲ್ಪ ಬಿಸ್ಕೆಟ್ ಮಾಡೋಣ ಅಂತೇಳಿ ಬ್ಲಾಗ್ನ ಶುರು ಮಾಡಿದ್ದೀನಿ. ನನ್ನ ಮಗನಿಗೆ ಹೊರಗಡೆ ಬಿಸ್ಕೆಟ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ವಿ. ನಾನು ಇವತ್ತು ಮನೇಲಿ ಈ ಸಲ ಟ್ರೈ ಮಾಡಬಾರ್ದು, ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಿಸ್ಕೆಟ್ ಮಾಡೋಣ ಅನ್ಕೊಂಡಿದ್ದೀನಿ. ಅದು ಅಲ್ದೇನೆ ಬೇಕ್ರಿಗಳಲ್ಲೆಲ್ಲ ತಂದು ಕೊಡೋದ್ಕಿಂತ ನಾವೇ ಯಾಕೆ ಮನೇಲಿ ಟ್ರೈ ಮಾಡಬಾರ್ದು, ಟ್ರೈ ಮಾಡಿ ನೋಡೋಣ, ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಅಲ್ದೇನೆ ನಾನು ಮೈದಾ ಹಿಟ್ಟನ್ನ ಬಳಸ್ತಾ ಇಲ್ಲ, ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ, ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ಬೇಕ್ರಿಯಲ್ಲೆಲ್ಲ ಸಾಮಾನ್ಯವಾಗಿ ಮೈದಾದಲ್ಲೇ ಎಲ್ಲ ಮಾಡೋದು. ನಾನು ಸ್ವಲ್ಪ ಚೇಂಜ್ ಇರಲಿ, ಯಾವಾಗ್ಲೂ ಮೈದಾದಲ್ಲಿ ಮಾಡಿ ಇರೋದನ್ನೆಲ್ಲ ನಾವು ಟೇಸ್ಟ್ ಮಾಡಿದ್ದೀವಿ ಹೊರಗಡೆಯಿಂದೆಲ್ಲ ತಂದು. ಇವಾಗ ನಾವೇನೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ರೆಸಿಪಿನೂ ಹಾಗೇನೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ. ಇನ್ನು ಇವತ್ತು ಸ್ವಲ್ಪ ಹೊರಗಡೆನೂ ಹೋಗ್ಬೇಕು, ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ ಎಲ್ಲಾನು ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಕೆಲಸ ಮುಗೀತು. ನಾನು ಕೂಡ ಇವಾಗ ಫ್ರೆಶ್ನಪ್ ಆಗಿ ಬಂದಿದ್ದೀನಿ. ಫಸ್ಟ್ ಬಿಸ್ಕೆಟ್ನ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರೆ ಇದು ಪಾಡಿ ಇದು ಬೆಂದ್ಕೊಳ್ಳುತ್ತೆ, ಅದಾದ್ಮೇಲೆ ಪೂಜೆನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಬಿಸ್ಕೆಟ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಯಾರಾದರೂ ನಿಮ್ಮ ಮನೆಗಳಲ್ಲೂ ಮಕ್ಕಳಿದ್ರೆ ಅಥವಾ ನೀವೇ ತಿನ್ನಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಾವೇ ಮಾಡಿದೀವಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿನೂ ಇರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ನಮ್ಗೆ ಗೊತ್ತಿರುತ್ತಲ್ವ ನಾವು ಎಷ್ಟು ಕ್ಲೀನಾಗಿ ಮಾಡಿರ್ತೀವಿ ಅಂತ ಹೇಳಿ. ಹಾಗಾಗಿ ಹೊರಗಡೆ ತಿನ್ನೋದಕ್ಕಿಂತ ಯಾವಾಗಾದ್ರೂ ಒಂದೊಂದ್ಸಲ ಮನೇಲೆ ಮಾಡ್ಕೊತೀನಿ. ಆಲ್ಮೋಸ್ಟ್ ಈ ಬಿಸ್ಕೆಟ್ ಎಲ್ಲ ಹೊರಗಡೆ ಎಲ್ಲ ತಿಂದಿರ್ತೀವಿ, ಆದರೆ ಒಂದೊಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಅದೇ ರೀತಿ ಇವತ್ತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ಚೆನ್ನಾಗಿ ಬರಲಿ ಅಥವಾ ಚೆನ್ನಾಗಿ ಬರದೇ ಇರಲಿ, ನಾನು ಜೆನ್ಯೂನ್ ಆನ್ಸರೇ ಕೊಡ್ತೀನಿ ಆಯಿತಾ. ಇವಾಗ ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಇನ್ನಿವಾಗ ಈ ಬಿಸ್ಕೆಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಆಗಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೆಲ್ಲನ ಕುಟ್ಟಿ ಕೂಡ ಪುಡಿ ಮಾಡಿ ಸೇರಿಸ್ಕೊಬೋದು. ಅದು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಅರ್ಧ ಕಪ್ ಬೆಲ್ಲದ ಪುಡಿ ತೊಗೊಂಡಿದ್ರೆ ನಾವು ಯಾವ ಕಪ್ಪಲ್ಲಿ ಬೆಲ್ಲನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎಣ್ಣೆನ ತೊಗೋಬೇಕು. ಇದು ಮಾಮೂಲಿಯಾಗಿ ಸನ್ಫ್ಲವರ್ ಆಯಿಲ್ ಎಣ್ಣೆನ ತೊಗೋಬೇಕು. ಇದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಮಾಮೂಲಿಯಾಗಿ ಸನ್ಫ್ಲವರ್ ಎಣ್ಣೆನೇ ತಗೊಳ್ಳಿ. ಅದು ಫ್ರೆಶ್ ಆಗಿರಬೇಕು. ನಾವು ಯಾವುದೇ ರೀತಿ ಟೀ ಫ್ರೈ ಎಲ್ಲ ಮಾಡಿರೋ ಆಯಿಲ್ನ ಯೂಸ್ ಮಾಡಬಾರ್ದು, ಅದು ಟೇಸ್ಟ್ ಬೇರೆ ಥರನೇ ಬಂದ್ಬಿಡುತ್ತೆ. ಇನ್ನು ಎಣ್ಣೆನೂ ಬೆಲ್ಲ ಪುಡಿನೂ ಸೇರಿಸಿ ಎರಡನ್ನೂ ಗ್ರೈಂಡ್ ಮಾಡಿ ಇಟ್ಕೊಂಡು ಇವಾಗ ಒಂದು ಬೌಲ್ಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನಾವು ಬೆಲ್ಲನೂ ಎಣ್ಣೆನೂ ಹಾಕಿರ್ತೀವಲ್ಲ ಅದೆರಡು ಹೊಂದ್ಕೊಳ್ಳೋ ರೀತಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಇವಾಗ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಾದ್ಮೇಲೆ ಅದಕ್ಕೇನೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲ ಮತ್ತೆ ಎಣ್ಣೆ ತಗೊಂಡಿದೀವಲ್ಲ ಅದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಕರೆಕ್ಟ್ ಆಗಿ ಆಗುತ್ತೆ. ಇದನ್ನ ಯಾವುದೇ ರೀತಿ ಲಂಪ್ಸ್ ಇಲ್ದನೆ ನಾವು ಜರಡಿಸ್ಕೊಬೇಕಾಗುತ್ತೆ. ಹಾಗಾಗಿ ಈ ತರ ಒಂದು ಜರಡಿಯಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಯಾವ ಕಪ್ಪಲ್ಲಿ ಬೆಲ್ಲದ ಪುಡಿನ ತಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದನ್ನು ಕೂಡ ಈ ತರ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇನೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಬಿಸ್ಕೆಟ್ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಒಂದು 1/4 ಕಪ್ ಆಗೋಷ್ಟು ಬೇಕಿಂಗ್ ಸೋಡಾ, ಇದ್ರ ಜೊತೆಗೆ ಏಲಕ್ಕಿ ಪೌಡರ್, ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕಿ, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾವು ಇದನ್ನ ಚಪಾತಿ ಹಿಟ್ಟೆಲ್ಲ ಮಾಡ್ತೀವಿ ನೋಡಿ ಆ ತರ ಮಿಕ್ಸ್ ಮಾಡ್ಕೊಬಾರ್ದು. ನಾರ್ಮಲ್ ಆಗಿ ಪ್ರೆಷರ್ ಕೊಡ್ದೇನೆ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ನಾವು ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಿಬಿಟ್ರೆ ಬಿಸ್ಕೆಟ್ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ತರ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ನ ಕ್ಲೋಸ್ ಮಾಡ್ಬಿಟ್ಟು ನಾನು ಒಂದು ಅರ್ಧ ಗಂಟೆನಾದ್ರೂ ನೆನೆಲಿಕ್ಕೆ ಬಿಡ್ತೀನಿ. ನೀವು ಟೈಮ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಬಹುದು. ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರೂ ನೆನೆಲಿಕ್ಕೆ ಇಡಿ. ಇನ್ನು ಅದನ್ನ ನೆನೆಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಈ ಕಡೆ ನಾನು ಪೂಜೆ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಒಂದು 5 ಗಂಟೆ ಹತ್ತತ್ರ ಆಗಿದೆ. ಅದಕ್ಕೆ ಫಸ್ಟ್ ರಂಗೋಲಿ ಎಲ್ಲ ಹಾಕೊಂಡ್ಬಿಡೋಣ, ಅದಾದ್ಮೇಲೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ರೆಡಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಈ ತರ ರಂಗೋಲಿನ ಬಿಡಿಸಿದೀನಿ. ಅದು ಅಲ್ದೇನೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಚಿಕ್ಕದು ನೋಡಿ, ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿನ ಬಿಡ್ಸಕ್ಕಾಗೋದು. ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಿಸ್ಬೇಕು ಅಂತ ಇಷ್ಟ, ಆದ್ರೆ ನಮ್ಮ ಮನೆ ಹತ್ರ ಜಾಗ ಇಲ್ದೇ ಇರೋದು ನೋಡಿ ಆಗೋದಿಲ್ಲ. ಹಾಗಾಗಿ ಸಿಂಪಲ್ ಆಗಿ ಪುಡ್ದಾಗೇನೆ ಹಾಕೊಂಡಿದೀನಿ. ಇನ್ನ ಅದೆಲ್ಲ ಹಾಕೊಳ್ಳೋಷ್ಟೊತ್ತಿಗೆ ಈ ಕಡೆ ಕೂಡ ಚೆನ್ನಾಗಿ ಬಿಸ್ಕೆಟ್ ಇದೆಲ್ಲ ನೆಂದಿತ್ತು ನೋಡಿ, ಈ ತೋರಿಸ್ತಾ ಇದೀನಿ ನೋಡಿ, ಇಷ್ಟ ಆದ್ರೆ ಸಾಕು. ಇನ್ನ ಇದನ್ನ ನಾವೀಗ ಮಾಮೂಲಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಬೇಕು. ಮಾಮೂಲಿಯಾಗಿ ನಾವು ಜಾಮೂನೆಲ್ಲ ಯಾವ ಸೈಜ್ ಮಾಡ್ತೀವಿ ನೋಡಿ ಆ ಸೈಜ್ ಮಾಡ್ಕೊಂಡ್ರೆ ಸಾಕು. ಅದನ್ನ ಮಾಡ್ಕೊಂಡು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಅದನ್ನ ರೆಡಿ ಮಾಡ್ಕೊಬಹುದು. ನಾನು ಬಂದು ಈ ತರ ಮಾಮೂಲಿಯಾಗಿ ರೌಂಡ್ ಶೇಪಲ್ಲೇನೆ ಫ್ಲಾಟ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಕರಿಯಲ್ಲೆಲ್ಲ ಸಿಗುತ್ತೆ ನೋಡಿ ಬೆಣ್ಣೆ ಬಿಸ್ಕೆಟು ಮತ್ತೆ ಕೊಬ್ಬರಿ ಬಿಸ್ಕೆಟ್ ಎಲ್ಲ ಸಿಗುತ್ತಲ್ಲ, ಅದೇ ತರ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಂಡು ಒಂಚೂರು ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. 1-2 ಪೀಸ್ ಹೊಡೆಯೋ ತರ ಆಗುತ್ತೆ ಸ್ಟಾರ್ಟಿಂಗ್, ಅದಾದ್ಮೇಲೆ ರೂಢಿ ಆಗ್ಬಿಡುತ್ತೆ. ಮಾಡ್ಕೊಂಡು ನೀಟಾಗಿ ಇದನ್ನೆಲ್ಲ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದು ಈ ಕಡೆ ಟೀ ಇಡ್ತಾ ಇದ್ರು. ನಾನು ಈ ಕೆಲಸ ಎಲ್ಲ ಮಾಡ್ಕೊಳ್ತಿದ್ನಲ್ಲ ಅಂತ ಹೇಳಿ. ನೋಡಿ ನಾನು ತಗೊಂಡಿದ್ದು 1 ಕಪ್ ಗೋಧಿ ಹಿಟ್ಟಿಗೆ ಇಷ್ಟು ಬಿಸ್ಕೆಟ್ಸ್ ಆಗಿದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದೆ. ಆ ಮಿಸ್ಟೇಕ್ ಏನು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ನಾನು ಇಡ್ಲಿ ಕುಕ್ಕರಲ್ಲಿ ಈ ಬಿಸ್ಕೆಟ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಗ್ಯಾಸ್ ಮೇಲೆ ಆ ಇಡ್ಲಿ ಪಾತ್ರನ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಈ ಥರ ಲೋ ಫ್ಲೇಮ್ ಮಾಡಿ ಫ್ರೀ ಹೀಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನ ಫ್ರೀ ಹೀಟ್ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸರಿ ಹೋಗೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಅದಕ್ಕೆ ಪಾತ್ರೆ ಬಿಸಿ ಆಗ್ಲಿಕ್ಕೆ ಬಿಡಿ. ಅದು ಬಿಸಿ ಆಗೋಷ್ಟೊತ್ತಿಗೆ ಈ ಕಡೆ ನಾನು ಇಡ್ಲಿದು ಪ್ಲೇಟ್ ಬರುತ್ತೆ ನೋಡಿ, ಅದಕ್ಕೆ ಮಾಮೂಲಿಯಾಗಿ ತುಪ್ಪನ ಹಾಕ್ಬಿಟ್ಟು ಅದನ್ನ ನೀಟಾಗಿ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಬಿಸ್ಕೆಟ್ಸ್, ಅದನ್ನ ಈ ತರ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಅಷ್ಟೇನೆ. ನಾನು ಒಂದು ಟೈಮಲ್ಲಿ ಒಂದು 12 ಪೀಸಸ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಡ್ಲಿ ಪಾತ್ರೆ ಜಾಸ್ತಿ ಇರುತ್ತೆ ನೋಡಿ, ಅವ್ರು ಒಂದೇ ಟೈಮಲ್ಲಿ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಮನೇಲಿ ಸ್ವಲ್ಪ ಇಡ್ಲಿ ಪಾತ್ರೆ ಚಿಕ್ಕದು, ಹಾಗಾಗಿ ನಾನು ಸೆಕೆಂಡ್ ಟೈಮ್ ಕೂಡ ಮಾಡೋಣ ಅಂತೇಳಿ ಮಿಕ್ಕಿದ ಬಿಸ್ಕೆಟ್ಸ್ನ ಎತ್ತಿಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಇಡ್ಲಿ ಪಾತ್ರೆನೂ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು. ನೋಡ್ಕೊಂಡು ನೀವು ಯೂಸ್ ಮಾಡಿ, ಯಾಕಂದ್ರೆ ಬಿಸಿಯಾಗಿರುತ್ತಲ್ಲ ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಬಟ್ಟೆನ ಇಟ್ಕೊಂಡು ನೋಡ್ಕೊಂಡು ಅದ್ರ ಒಳಗಡೆ ಮಾಮೂಲಿಯಾಗಿ ನಾವು ಇಡ್ಲಿ ಪ್ಲೇಟ್ನ ಹೇಗೆ ಇಟ್ಕೊಳ್ತೀವಿ ಆ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಹುಷಾರು, ಯಾಕಂದರೆ ಪಾತ್ರೆ ತುಂಬ ಬಿಸಿ ಇರುತ್ತೆ, ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಇನ್ನು ಅದು ಕೂಡ ಆ ಕಡೆ ಬೇಯಲಿಕ್ಕೆ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು. ನೋಡ್ಕೊಳ್ಳಿ, ಓವರ್ ಕುಕ್ ಆಗಿಬಿಟ್ರೆ ಅದು ಸೀದೋಗ್ಬಿಡುತ್ತೆ. ನಾನು ಇವಾಗ ಅದನ್ನೆಲ್ಲ ಇಟ್ಟಿದ್ದು ಆದಮೇಲೆ ಈ ಕಡೆ ನಾನು ಹೂವೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಯಾವ್ಯಾವ ಹೂವು ತಂದಿದ್ದಾರೆ ಅಂತೇಳಿ. ಹೂವನು ಕೂಡ ತುಂಬ ಫ್ರೆಶ್ ಆಗಿತ್ತು. ಇನ್ನು ನಾನು ಮೊನ್ನೆ ಎಲ್ಲ ಪೂಜೆ ಮಾಡಿದ್ನಲ್ಲ, ಇನ್ನು ಇವತ್ತೇನು ಎಲ್ಲ ದೀಪ ಎಲ್ಲ ತೊಳ್ಕೊಂಡು ಆ ಥರ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಸುಮ್ಮನೆ ಹಂಗೇನೆ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಮಾಡೋಣ ಅಂತೇಳಿ. ಹೂವು ನೀವು ನೋಡ್ತಾ ಇರ್ಬೋದು, ರಾಘವೇಂದ್ರ ಸ್ವಾಮಿ ಫೋಟೋದಲ್ಲಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಲ್ಲ, ಹಾಗಾಗಿ
ಎಲ್ಲಾನು ತೆಗ್ದ್ಬಿಟ್ಟು ಹೊಸ ಹೂವು ಹಾಕಿ ಪೂಜೆ ಮಾಡೋಣ ಅಂತೇಳಿ ಎಲ್ಲಾನು ತೆಗಿತಾ ಇದ್ದೀನಿ. ಇನ್ನು ರಾಘವೇಂದ್ರನ್ ಇಟ್ಟಿರೋ ಹೂವು ಕೂಡ ಕೆಳಗಡೆನೇ ಒಂದು ಪುಟ್ಟ ರಾಘವೇಂದ್ರನ್ ಇಟ್ಕೊಂಡಿದೀವಿ ನಾವು. ಅಲ್ಲಿ ಹೂವು ಇಟ್ಟಿದ್ವಲ್ಲ ಅದು ಕೂಡ ಇನ್ನೂ ಫ್ರೆಶ್ ಆಗಿತ್ತು. ಅದನ್ನೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇನ್ನು ಈ ಕಡೆ ಮಾಮೂಲಿಯಾಗಿ ನಾವು ಹಳೆ ಹೂವು ಎಲ್ಲಾನು ತೆಗೆದ್ಬಿಟ್ಟು ಇನ್ನು ಇವಾಗ ತಂದಿರೋ ಹೂವು ಎಲ್ಲರೂ ಹಾಕ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದೀವಿ. ಇನ್ನು ನಮ್ಮ ಮನೆಯವ್ರಿಗೂ ಈ ತರ ಬಿಡ್ಸು ಆ ತರ ಇಡು ಹೂವು ಅಂತ ಹೇಳ್ತಿರ್ತಾರೆ. ಅವ್ರಿಗೆ ರಾಘವೇಂದ್ರ ಅಂದ್ರೆ ತುಂಬಾ ಇಷ್ಟ, ನನಗೂ ಇಷ್ಟನೇ, ಅವ್ರಿಗೂ ಇನ್ನೂ ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು. ಅದಕ್ಕೆ ಈ ತರ ಇಡು ಹೂವನ ಇಲ್ಲ ಆ ತರ ಇಡು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಈ ತರ ಮಧ್ಯದಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದೇ ತರ ಹಾಕಿದ್ದೀನಿ. ನಮ್ಮ ರಾಘವೇಂದ್ರ ಸ್ವಾಮಿಗೆ ಫೋಟೋಗೆಲ್ಲ ಹೂವೆಲ್ಲ ಇಟ್ಟಿದ್ದಾದ್ಮೇಲೆ ಇನ್ನು ಕೆಳಗಡೆನೂ ಕೂಡ ಹಳೆ ಹೂವು ಎಲ್ಲಾನು ತೆಗ್ದ್ಬಿಟ್ಟು ನೀಟಾಗಿ ಇವಾಗ ಹೂವೆಲ್ಲ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತೇಳಿ. ನಮ್ಮ ಮನೆಯವರು ಅಲ್ಲೂ ಕೂಡ ನೋಡ್ತಿದ್ದಾರೆ ನೋಡಿ. ಇನ್ನು ಇದೇ ಥರನೇ ಆಯ್ತು ಇವತ್ತು. ಇನ್ನು ಇವಾಗ ರಾಘವೇಂದ್ರ ಸ್ವಾಮಿಗೂ ಹೂವನ್ನ ಇಡ್ತಾ ಇದ್ದೀನಿ ನೋಡಿ, ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೆ ಒಂದು ತೊಟ್ಲು ತರಬೇಕು, ನಾನು ತರ್ತೀನಿ ಅಂದರೆ ನಮ್ಮ ಮನೆಯದು ದೇವ್ರ ಫೋಟೋ ಬಂದು ಚಿಕ್ಕದು, ಹಾಗಾಗಿ ತರಲಿಕ್ಕೆ ತಂದ್ರೂ ಕೂಡ ಇಡ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಯಾವಾಗಾದ್ರೂ ತರ್ಲಿಕ್ಕೆ ಟೈಮ್ ಬಂದಾಗ ತರಬೇಕು. ನಂಗೆ ಅದೊಂದು ಆಸೆ, ರಾಘವೇಂದ್ರ ಸ್ವಾಮಿನ ತೊಟ್ಲಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ. ನೋಡೋಣ ಯಾವಾಗಾದ್ರೂ ತರ್ತೀನಿ. ಇನ್ನು ಈ ಕಡೆ ಪೂಜೆಗೆಲ್ಲ ಅಣೆ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮಾಡಿದ್ಮೇಲೆ ಮಾಮೂಲಿಯಾಗಿ ಮನೆಗೆಲ್ಲ ಸ್ವಲ್ಪ ಇವತ್ತು ಧೂಪ ಹಾಕ್ತಿದ್ದೆ. ಇವತ್ತು ಸ್ವಲ್ಪ ಅಮಾಸೆ ಇತ್ತಂತ ಹೇಳ್ಬಿಟ್ಟು ಮನೆಗೆಲ್ಲ ಸ್ವಲ್ಪ ಧೂಪ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಮಾಮೂಲಿಯಾಗಿ ನಾನು ಪೂಜೆ ಮಾಡುವಾಗೆಲ್ಲ ಧೂಪನ ಹಾಕ್ತೀನಿ ವಾರಕ್ಕೊಂದ್ಸಲ, ಅಂದರೆ ಡೈಲಿ ಹಾಕ್ಲಿಕ್ಕೆ ಹೋಗಲ್ಲ. ನನ್ಗೆ ಯಾವಾಗ ಹಾಕ್ಬೇಕು ಅನ್ಸುತ್ತೋ ಅವಾಗ ಹಾಕ್ತೀನಿ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಈ ಕಡೆ ಬಿಸ್ಕೆಟ್ ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಓವರ್ ಕುಕ್ ಆಗ್ಬಿಡ್ತು, ಅಂದ್ರೆ ನಾನು ಇಟ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಕುತ್ಕೊಂಡ್ಬಿಟ್ನ ಮರ್ತು ಬಿಟ್ಟಿದ್ದೀನಿ. ಅದಾದ್ಮೇಲೆ ಸುಟ್ಟೋಗಿರೋ ಸ್ಮೆಲ್ ಬರ್ತಿತ್ತು, ಹಾಗೆ ನೋಡ್ತಿದ್ದೀನಿ. ಅವಾಗ ಇಮಿಡಿಯೇಟ್ ಆಗಿ ಬಂದು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ನ ತೆಗ್ದೆ. ಇನ್ನು ಅಷ್ಟೊಂದು ಓವರ್ ಕುಕ್ ಆಗಿಲ್ಲ, ಸ್ವಲ್ಪ. ಅದು ಅಲ್ಲದೆ ಇದು ನಾವು ಆರ್ಗಾನಿಕ್ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ನಾರ್ಮಲ್ ಆಗಿ ಬೆಲ್ಲನ ನಾವು ಪುಡಿ ಮಾಡಿ ಹಾಕಿದ್ರೆ ಬಿಸ್ಕೆಟ್ ಈ ಕಲರ್ ಬರಲ್ಲ, ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ನಾವು ಆರ್ಗಾನಿಕ್ ಬೆಲ್ಲದ ಪುಡಿ ಸೇರಿಸಿರ್ತೀವಿ ನೋಡಿ, ಹಾಗಾಗಿ ಈ ಕಲರ್ ಬಂದಿದೆ. ಒಂದು ಪ್ಲೇಟ್ ಆ ಥರ ಆಗಿದೆ ಅಷ್ಟೇನೆ. ಇನ್ನು ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿ ಬಂದಿದೆ. ನಾನು ಬೇಕಾಗಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಬಿಟ್ಟೆ. ಈಗ ನೆಕ್ಸ್ಟ್ ಇದು ಉಳ್ದಿದೆಯಲ್ಲ, ಇದನ್ನ ನಾನು ಇವಾಗ ಬೇಕ್ ಮಾಡಕ್ಕೆ ಇಡ್ತೀನಿ. ನೋಡಬೇಕು ಇದು ಅದೇ ಥರ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ವೈಸ್ ಮಾತ್ರ ಅಂತೂ ಸಖತ್ತಾಗಿದೆ. ಇನ್ನು ಮೊದಲು ಸಲ ಬೇಕ್ ಮಾಡಿರೋದು ನೋಡಿ, ಅದರಲ್ಲೂ 3 ಸೀದೋಗ್ಬಿಡ್ತು. ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಮಾತ್ರ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಯಜಮಾನ್ರಿಗೆ ಕೊಡ್ತೀನಿ ಯಾವ ಥರ ಇದೆ ಅಂತ ಟೇಸ್ಟ್ ಮನೆಗೆ ಹೇಳ್ತಾರೆ. ಇವಾಗ ಉಳ್ದಿರೋದನ್ನು ಕೂಡ ಬೇಕ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಕೊಟ್ಟು ಕೇಳ್ತೀನಿ. ಮೊದಲೇ ಕೊಡೋಣ ಅಂದ್ಕೊಂಡೆ, ಬೇಡ, ಅದನ್ನು ಕುಕ್ ಮಾಡಿಬಿಟ್ಟು ಕೊಟ್ಟು ಕೇಳ್ತೀನಿ. ನೋಡಿ ಫಸ್ಟ್ ಟೈಮ್ ಮಾಡಿರೋದು. ಇನ್ನಿವಾಗ ಉಳಿದಿರೋ ಬಿಸ್ಕೆಟ್ಸ್ ಎಲ್ಲಾನು ಇತ್ತಲ್ಲ, ಸೇಮ್ ಅದೇ ಥರ ತುಪ್ಪನ ಪ್ಲೇಟ್ಗೆಲ್ಲ ಹಚ್ಬಿಟ್ಟು ಅದನ್ನು ಕೂಡ ಇವಾಗ ಬೇಯಲಿಕ್ಕೆ ಇಟ್ಬಿಟ್ಟು ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದಿತ್ತು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಮೊದಲು ಮಾಡಿರೋದಕ್ಕೂ ಇವಾಗ ಮಾಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ನೋಡ್ಕೊಳ್ಳಿಲ್ಲ, ಅದೊಂದೇ ನಾನು ಮಿಸ್ಟೇಕ್ನ ಮಾಡಿದ್ದು. ನೀವು ಈ ಮಿಸ್ಟೇಕ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನಾನು ಮರ್ತುಬಿಟ್ಟೆ. ಇವಾಗ ನಮ್ಮ ಯಜಮಾನ್ರಿಗೆ ಕೊಟ್ಟು ಕೇಳ್ತಿದ್ದೀನಿ, ಅವ್ರ ರಿಯಾಕ್ಷನ್ ನೋಡಿ, ಅವ್ರಿಗೆ ಇಷ್ಟನೇ ಆಗಲಿಲ್ಲ. ತಿನ್ನಕ್ಕಾಗಲ್ವಾ? ಚೆನ್ನಾಗಿಲ್ವಲ್ಲ? ಚೆನ್ನಾಗೈತೆ. ಓವನಲ್ಲಿ ಮಾಡಿದ್ರೆ ಏರ್ ಫ್ರೈಲ್ ಸಗದಾಗಿ ಬಂದಿರೋದು. ಇನ್ನು ನಮ್ಮ ಮನೆಯವ್ರಿಗೆ ಬಿಸ್ಕೆಟ್ ಇಷ್ಟನೇ ಆಗಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು. ಅವರು ತುಂಬ ಇದೆಲ್ಲ ಕಡಿಮೆ ತಿನ್ನೋದು, ಹಾಗಾಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ನಮಗೆಲ್ಲ ಇಷ್ಟ ಆಯಿತು. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನಮ್ಮ ತರುಣನಿಗೂ ಇಷ್ಟ ಆಯಿತು. ಇನ್ನು ಅದನ್ನೆಲ್ಲ ಪ್ಯಾಕ್ ಮಾಡಿ ಅಂದರೆ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟೆ. ಹೋಗ್ತಾ ಬರ್ತಾ ತಿನ್ಕೊಳ್ತಾರೆ ಅಂತೇಳಿ. ನನಗದು ಕಣ್ಮುಂದೆ ಕಾಣಿಸೋ ಥರ ಇಟ್ಕೊಂಡಿರ್ತೀನಿ, ಯಾಕಂದರೆ ಹೋಗ್ತಾ ಬರ್ತಾ ನಾನೇನೆ ತಿನ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಹೈಜಿನಿಕ್ ಆಗಿ ಮನೇಲೆ ಮಾಡಿರೋದಲ್ವ, ಹಾಗಾಗಿ ನಂಗೆ ಮನೇಲಿ ಮಾಡಿರೋ ಬಿಸ್ಕೆಟ್ಸ್ ಇದೆಲ್ಲ ಅಂದರೆ ಸ್ವಲ್ಪ ತುಂಬ ಇಷ್ಟ. ಹಾಗಾಗಿ ನಾನು ಕೂಡ ಇವತ್ತು ಮನೇಲಿ ಟ್ರೈ ಮಾಡಿದ್ದು. ಈಗಲ್ಲ ಆಮೇಲೆ
ಇಲ್ಲ ಕಣ್ಣಿಡು ದೇವಸ್ಥಾನಕ್ಕೆ ಹೋಗ್ತಾರ ಕ್ಯಾಪ್ ನೋಡಿ ತಡಿ ಕುರಿ ಕಾರ ಕುರಿ ಹೊಯ್ತ ತಿಂತ ಹೊಟ್ಟೆ ಲಾಂಗ್ ಟ್ರಿಪ್ ಈ ಲಾಂಗ್ ಟ್ರಿಪ್ ಕಾರ ತಕೊಳ ಮನೆ ಕಾರ ತಕೊಳಮ್ಮ ಮಾರ ನಂಗ್ದಾ ಊಟ ಮಾಡಂಗ್ ಬರ್ತೀನಿ ನಮ್ಮ ಫೇವ್ರೇಟ್ ಆರ್ಲಿ ಸಾಡೋಣ ಅಂತ ನಿಮ್ಮ ಪ್ಲೇಟ್ ಪೂರಿ ಇಲ್ಲೇ ಜೋಬಲೈತೆ ಹಾ ಯಾಕೆ ಪೇಷಂಟ್ ಆಗ್ಬಿಟ್ಟಲ್ಲ ಅಂತ ಕೊಡಿ ಜರ್ಕಿ ನಿಕ್ಕೋ ಮಾತಾಗಿ ಪೇಷಂಟಿಂದ ಸರಿ ಹೋಯ್ತ್ಯಾ ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಜೆನ್ಯೂನ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ಟ್ರೈ ಮಾಡಿ ನೋಡಿ. ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಇಲ್ಲಿ ನನ್ನ ಮಗನಿಗೆ ರೆಡಿ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ಹೊರಡ್ಲಿಕ್ಕೆ ಅಂತೇಳಿ ರೆಡಿ ಆಗ್ತಾ ಇದೀವಿ. ಅಂದರೆ ಸ್ವಲ್ಪ ಚಳಿ ಇತ್ತು, ಹಾಗಾಗಿ ಅವ್ನಿಗೆ ಜರ್ಕಿನೆಲ್ಲ ಹಾಕಿದ್ರೆ ಅವ್ನು ಬೇಡ ಅಂತ ಹೇಳ್ತಿದ್ದ. ಆಮೇಲೆ ಹಾಕೋ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸಿ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ನಾವು ಹೋಗ್ಬೇಕಾದ್ರೆ ಹೊಟ್ಟೆ ಹಸಿತೆ ಅಂತೇಳಿ ಮನೇಲಿ ಪುರಿ ಇತ್ತ ಸ್ವಲ್ಪ ತಗೊಳ್ತೀನಿ ಅಂದ್ರೆ ನಮ್ಮ ಮನೆಯವರು ನಗ್ತಾ ಇದ್ರು. ಹೋಗ್ತಾ ನಿಜವಾಗ್ಲೂ ಹೊಟ್ಟೆ ಹಸಿವಾಗಿ ಆಮೇಲೆ ಅವರು ಕೂಡ ತಿನ್ಕೊಂಡು ನಾವು ಹೋದ್ವಿ. ಸ್ವಲ್ಪ ಇದು ದೇವಸ್ಥಾನ ದೂರ ಇದೆ. ಇನ್ನು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇನ್ನು ದೇವಸ್ಥಾನದ ಹತ್ರ ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ವಾಪಸ್ ನಾವು ಹೊರಟು ಬಂದ್ವಿ. ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಹೋಗ್ತಾ ಊಟನೂ ಏನು ಮಾಡಿರ್ಲಿಲ್ವಲ್ಲ, ಹಾಗಾಗಿ ಈಗ ನಾವು ಇಲ್ಲೇನೆ ಹೋಟೆಲ್ಗೆ ಬಂದಿದ್ದೀವಿ. ಇವತ್ತು ಹೋಟೆಲಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನ ನಮ್ಮ ಮನೆಯವ್ರು ಇದ್ಕೊಂಡು ಇವತ್ತು ಹೋಟೆಲಲ್ಲೇ ಮಾಡ್ಕೊಂಡು ಹೋಗೋಣ, ಮನೆಗೆ ಹೋಗಿ ಮಾಡೋದು ಲೇಟ್ ಆಗಿಬಿಡುತ್ತೆ. ಅದು ಅಲ್ಲದೆ ಇಲ್ಲೇನೆ 10 o'clock ಆಗಿಬಿಟ್ಟಿತ್ತು. ಹಾಗಾಗಿ ಬರ್ತಾ ಅಂದವೇ ಅಲ್ಲೇನೆ ಹೋಟೆಲ್ಗೆ ಹೋಗೋಣ ಅಂತೇಳಿ ಇಲ್ಲೇನೆ ಹೋಟೆಲ್ಗೆ ಬಂದಿದ್ದೀವಿ. ಈಗ ಆ ಕಡೆ ಗೊತ್ತಮ್ಮ ಯಾವ ರೊಟ್ಟಿ ಬಟರ್ ರುಮಾಲಿ ರೊಟ್ಟಿ ಇದು ಬಟರ್ ನಾನೇ ಬಟರ್ ನಾನೇ ನೀನು ಎಂತ ಹಾಕಿಲ್ಲ ನಿಮ್ಗೆ ಯಾವ್ದವ ರೊಟ್ಟಿ ಏನಾದ್ರು ತಿನ್ನವ. ಇನ್ನು ನಾನು ಏನಕ್ಕೆ ನಗ್ತಾ ಇದೆ ಅಂದರೆ ನನ್ನ ಮಗನಿಗೆ ಎಲ್ಲೋದ್ರೂ ಪೂರಿ ಒಂದೇ, ಎಲ್ಲಾದರೂ ಕರ್ಕೊಂಡೋಗ್ಲಿ ಯಾವ ಹೋಟೆಲ್ಗಾದ್ರೂ ಕರ್ಕೊಂಡೋಗ್ಲಿ ಪೂರಿ ಬೇಕು ನನಗೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ತಲೆಯಲ್ಲಿ ಏನಿತ್ತು ಅಂದರೆ ನೋಡಿ ಇಷ್ಟು ದೊಡ್ಡ ಹೋಟೆಲ್ಗೆ ಬಂದು ಇಲ್ಲೂ ಕೂಡ ಇವ್ನು ಪೂರಿನೇ ಕೇಳ್ತಿದ್ದಾನಲ್ಲ, ಡಿಫ್ರೆಂಟಾಗಿ ಏನು ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇನೇ ನಗು ಬಂತು. ಇನ್ನು ನಮ್ಮ ಮನೆಯವರು ಇವಾಗ ಅಣ್ಣನ ಏನೇನು ಬೇಕು ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ ನೋಡಿ ಹೇಳಿದೆ. ಅವರು ಕೂಡ ಆರ್ಡರ್ ಕೊಟ್ಬಿಟ್ಟು ತರಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಇವಾಗ ನೋಡಿ ಈ ಥರ ತಗೊಂಡಿದ್ದೀವಿ. ನೋಡಿ ಹಂಗೆ ನಿಹಾಲ್ಗೆ ಹಾಕೊಂಡು ತಿನ್ನೋದು ಗೊತ್ತು. ಸ್ವಲ್ಪ ಹಾಕು ಫಸ್ಟು, ಆಮೇಲೆ ಹಾಕವೆ ನೀಟಾಗಿ ಎದ್ಕೊಬಳಕು ಹಂಗೆ. ಚೆನ್ನಾಯ್ತಾ? ಸೈಡ್ಗೆ ಹಾಕೋ, ಸೈಡ್ಗೆ. ಅಷ್ಟೊಂದು ಒಂದೇ ಸಲ ಕಲ್ಸ್ಕೋಬಾರ್ದು ಸಾಸ್ನ. ಚೆನ್ನಾಯ್ತಾ? ಇನ್ನು ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ರೊಟ್ಟಿ ತೊಗೊಂಡಿದ್ವಿ, ಮತ್ತು ನಮ್ಮ ತರುಣನ ಅದನ್ನೇ ತೊಗೊಂಡಿದ್ದ. ನನ್ನ ಮಗ ಮಾತ್ರ ವೆಜ್ ನೂಡಲ್ಸ್ನ ತೊಗೊಂಡಿದ್ದ. ನಾವು ಬೇಡ ಪೂರಿ ಅಂತ ಹೇಳ್ಬಿಟ್ಟು ವೆಜ್ ನೂಡಲ್ಸ್ನ ಆರ್ಡರ್ ಮಾಡಿದ್ವಿ. ಅದನ್ನೆಲ್ಲ ತಿಂದಮೇಲೆ ಚೆನ್ನಾಗಿತ್ತು ಊಟ. ಇದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಬಟರ್ ಮಸಾಲ, ಅದನ್ನು ತರಿಸ್ಕೊಂಡು ತಿಂದ್ವಿ. ಅದಾದಮೇಲೆ ಇದಕ್ಕೇ ವೆಜ್ ಫ್ರೈಡ್ ರೈಸ್ನು ಕೂಡ ನಾವು ಎಕ್ಸ್ಟ್ರಾ ಆರ್ಡರ್ ಮಾಡಿದ್ವಿ. ಇನ್ನು ಇವತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾವು ಹೋಟೆಲ್ಗೆ ಬಂದು ಊಟ ಮಾಡ್ತಿರೋದು. ಒಂದು 8-9 months ಆಗಿತ್ತು ಈ ಥರ ಹೋಟೆಲ್ಗೆ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.